ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ಇಂದಿನ ವಿಡಿಯೋಗಳಲ್ಲಿ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ಸರಣಿ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇದ್ದು ಅಥವಾ ಚರ್ಚೆ ಮಾಡಿದ್ದು ಸುಮಾರು 8 ವಿಡಿಯೋಗಳು ಕಂಪ್ಲೀಟ್ ಆಗಿದೆ. ಇದು ವಿಡಿಯೋ 9 ಆಗಿರುತ್ತೆ, 9ನೇ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಆ ವಿಡಿಯೋಗಳನ್ನು ವಾಚ್ ಮಾಡಿಲ್ಲ, ಪ್ಲೇಲಿಸ್ಟ್ನಲ್ಲಿ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಲೋಡ್ ಆಗಿರುತ್ತೆ. ದಯವಿಟ್ಟು ಅವುಗಳನ್ನು ವೀಕ್ಷಣೆ ಮಾಡಿ. ಯಾಕೆ ಈ ವಿಡಿಯೋಗಳನ್ನು ವೀಕ್ಷಣೆ ಮಾಡಬೇಕಂತಂದರೆ, ಏನು ಯೂಸ್ಫುಲ್ ಇದೆ ಇದರಿಂದ ಅಂದರೆ, ಯಾರೆಲ್ಲ PU ಕಾಲೇಜ್ ಲೆಕ್ಚರರ್ಗಾಗಿರ್ಬೋದು, ಡಿಗ್ರಿ ಕಾಲೇಜ್ ಲೆಕ್ಚರರ್ಗಾಗಿರ್ಬೋದು, ಹಾಗೆ GPSTR, HSTR, PC, PSI, KSET, ನೆಟ್ ಹೀಗೆ ಬೇರೆ ಬೇರೆ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇರೋರಿಗೆ ಈ ರೀತಿ ಒಂದು ವಿಡಿಯೋ ಸರಣಿಗಳು ನಿಮಗೆ ಯೂಸ್ಫುಲ್. ಸೊ ಹಾಗಾಗಿ ಇವುಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಈ ಒಂದು ಉದ್ದೇಶದಿಂದ ಈ ಒಂದು ಪ್ರಪಂಚದ ಇತಿಹಾಸದ ಒಂದು PUC ಪಾಠಗಳ ಒಂದು ಸರಣಿ ಪ್ರಶ್ನೋತ್ತರಗಳ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದು, ಲಾಸ್ಟ್ ಒಂದು ವಿಡಿಯೋದಲ್ಲಿ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕ್ರೈಸ್ತ ಧರ್ಮದ ಉದಯ ಮತ್ತು ಪ್ರಸಾರ ಹೇಗಾಯಿತು ಅಂತೇಳಿ ನೋಡಿದ್ವಿ. ಹಾಗೆ ಅದರ ನಂತರದಲ್ಲಿ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇಸ್ಲಾಂ ಧರ್ಮ ಮತ್ತು ನಂತರ ಇಸ್ಲಾಂ ಧರ್ಮ ಹೇಗೆ ಉದಯ ಆಯಿತು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದರೆ ನಿನ್ನೆ ಒಂದು ಕ್ಲಾಸಲ್ಲಿ ಕ್ರೈಸ್ತ ಧರ್ಮ ಮತ್ತು ಅದರ ಒಂದು ಉದಯ ಹಾಗೆ ಪ್ರಸಾರ ಹೇಗಾಯಿತು, ಹಾಗೆ ಯೇಸು ಕ್ರಿಸ್ತುವಿನ ಬೋಧನೆಗಳನ್ನು ಕುರಿತಾಗಿ, ಹಾಗೆ ಕ್ರೈಸ್ತ ಧರ್ಮ ಉದಯಕ್ಕೆ ಏನೆಲ್ಲ ಅಂಶಗಳು ಕಾರಣ ಆಯಿತು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಡಿಸ್ಕಷನನ್ನು ಮಾಡಿದ್ದೀವಿ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋ 9ನಲ್ಲಿ ನಾವು ಇಸ್ಲಾಂ ಧರ್ಮ ಮತ್ತು ಆ ಧರ್ಮದ ಒಂದು ಪ್ರಸಾರ, ಹಾಗೆ ಉದಯ ಹೇಗಾಯಿತು, ಪ್ರಸಾರ ಹೇಗಾಯಿತು, ಪ್ರಚಾರ ಹೇಗೆ ಕೈಗೊಂಡ್ರು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋಗೋಣ. ಇಸ್ಲಾಂ ಧರ್ಮ ಮತ್ತು ಅದರ ಒಂದು ಉದಯ. ಆದರೆ ಒಂದಷ್ಟು ಇಂಟ್ರೊಡಕ್ಷನನ್ನು ನಾವು ಮೊದಲನೇದಾಗಿ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಇಸ್ಲಾಂ ಧರ್ಮ ಇಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥ ಧರ್ಮಗಳಲ್ಲಿ ಒಂದು ಇಸ್ಲಾಂ ಧರ್ಮನೂ ಒಂದಾಗಿದ್ದು, ಈ ಒಂದು ಧರ್ಮ ಏಷ್ಯಾ ಖಂಡದ ನೈಋತ್ಯ ಭಾಗದಲ್ಲಿರ್ತಕ್ಕಂಥ ಅರೇಬಿಯಾದಲ್ಲಿ ಉದಯ ಆಗಿದೆ. ಇಲ್ಲಿ ಅರೇಬಿಯಾದಲ್ಲಿ, ಎಲ್ಲಿದೆ ಅರೇಬಿಯಾ? ಏಷ್ಯಾ ಖಂಡದ ನೈಋತ್ಯ ಭಾಗದಲ್ಲಿರುವ ಅರೇಬಿಯಾದಲ್ಲಿ ಉದಯಿಸಿದೆ. ಅರಬ್ಬರು ಈ ನೆಲದ ಮೂಲ ನಿವಾಸಿಗಳಾಗಿದ್ದು, ಇದು ಮರುಭೂಮಿಯಾಗಿದೆ. ಇದು ಹೇಗಿತ್ತು? ಅರೇಬಿಯಾ ಮರುಭೂಮಿ ಪ್ರದೇಶವಾಗಿತ್ತು. ಮೆಕ್ಕ ಮತ್ತು ಮದೀನಾ ಮಾತ್ರ ಇಲ್ಲಿ 2 ಪ್ರಮುಖ ನಗರಗಳಾಗಿದ್ದವು. ಮೆಕ್ಕ ಮತ್ತು ಮದೀನಾ ಇಲ್ಲಿನ ಪ್ರಮುಖ ಅರೇಬಿಯಾದ ಪ್ರಮುಖ ನಗರಗಳಾಗಿದ್ದವು ಅಂತೇಳಿ ನಾವು ಗಮನಿಸ್ಬೋದು. ಹಾಗೆ ಇಲ್ಲಿ ಮಳೆ ತುಂಬ ಕಡಿಮೆಯಾಗಿತ್ತು. ಮೆಕ್ಕ ಮತ್ತು ಮದೀನಾ ಪ್ರಮುಖ ಪ್ರದೇಶಗಳು. ಹಾಗೆ ಇಲ್ಲಿ ಮಳೆ ಪ್ರಮಾಣ ತುಂಬ ಕಡಿಮೆ ಇದ್ದು ವ್ಯವಸಾಯಕ್ಕೆ ಯಾವುದೇ ರೀತಿ ಯೋಗ್ಯವಾಗಿರಲಿಲ್ಲ ಇಲ್ಲಿನ ಭೂಮಿ. ಹಾಗಾಗಿ 80ರಷ್ಟು ಅಧಿಕ ಆಗಿರ್ತಕ್ಕಂಥ ಅಲೆಮಾರಿಗಳಾಗಿದ್ದರು ಅರಬ್ಬರು. 80%ಗಿಂತ ಹೆಚ್ಚಿನ ಅಲೆಮಾರಿಗಳಾಗಿ ಅರಬ್ಬರು ಬೇರೆ ಬೇರೆ ಕಡೆ ಅಲೆಮಾರಿಗಳಾಗಿ ಜೀವನವನ್ನು ನಡೆಸ್ತಾ ಇದ್ರು. ಅಷ್ಟೇ ಅಲ್ಲ, ಇವರು ಒಂಟೆಗಳನ್ನು ಕೂಡ ಸಾಕ್ತಾ ಇದ್ರು. ಒಂಟೆಗಳನ್ನು ಇವರು ಜೀವನಕ್ಕೆ, ಆದರೆ ಬೇರೆ ಬೇರೆ ಪ್ರದೇಶಗಳಿಗೆ ಅಲೆಮಾರಿಗಳಾಗಿ ಓಡಾಡೋದಕ್ಕೋಸ್ಕರ ಏನು ಮಾಡ್ತಾಯಿದ್ರು, ಒಂಟೆಗಳನ್ನು ಸಾಕ್ತಾ ಇದ್ರು. ಹಾಗೆ ಹಾಲು ಮತ್ತು ಮಾಂಸವನ್ನು ಕೂಡ ಕೊಡ್ತಾ ಇದ್ವು. ಹಾಗಾಗಿ ಈ ಒಂದು ಖರ್ಜೂರ ಅಲ್ವಾ, ದಾಳಿಂಬೆ, ನಿಂಬೆ, ಕಿತ್ತಳೆ, ಬಾಳೆಹಣ್ಣನ್ನು ಕೂಡ ಇವರು ಇಲ್ಲಿ ಬೆಳೀತಾ ಇದ್ರು. ಅದರ ಜೊತೆಯಲ್ಲಿ ಇವರ ಜೀವನ ಹೇಗಿತ್ತು ಅಂದರೆ, ತುಂಬ ಕಷ್ಟಕರವಾಗಿರ್ತಕ್ಕಂಥ ಒಂದು ಜೀವನವನ್ನು ಇವರು ನಡೆಸ್ತಾ ಇದ್ರು. ಹಾಗೆ ಇವರು ಇಲ್ಲಿನ ಒಂದು ಅರೇಬಿಯಾದ ಜನರು ಒಯಾಸಿಸ್ಗಳಿಗಾಗಿ ಮತ್ತು ಹುಲ್ಲುಗಾವಲಿಗಳಿಗಾಗಿ ಏನು ಮಾಡ್ತಾಯಿದ್ರು, ಪರಸ್ಪರ ಹೊಡೆದಾಟವನ್ನು ಕೂಡ ಮಾಡ್ತಾಯಿದ್ರು. ಅಂದರೆ ಒಂದಷ್ಟು ಅಲ್ಲಲ್ಲಿ ನೀರು ಸಿಕ್ಕರೆ ಸಾಕು, ಆ ಒಯಾಸಿಸನ್ನು ಹುಡ್ಕೊಂಡು ಹೋಗ್ತಾಯಿದ್ರು. ಹಾಗೆ ಹುಲ್ಲುಗಾವಲನ್ನು ಅಂದರೆ ಅವರು ಸಾಕಿರ್ತಕ್ಕಂಥ ಪ್ರಾಣಿಗಳಿಗೆ ಹುಲ್ಲುಗಾವಲಿಗೋಸ್ಕರ ಏನು ಮಾಡ್ತಾಯಿದ್ರು, ಇಲ್ಲಿ ಹೊಡೆದಾಟ ಕೂಡ ನಡೀತಾ ಇತ್ತು. ಉತ್ತರ ಸಿರಿಯಾ ಮತ್ತು ಇರಾಕ್ನಿಂದ, ಇಲ್ಲಿಂದ ಉತ್ತರ ಸಿರಿಯಾ ಮತ್ತು ಇರಾಕ್ನಿಂದ ಏನು ಮಾಡ್ತಾಯಿದ್ರು, ಉತ್ತರ ಸಿರಿಯಾ ಮತ್ತು ಇರಾಕ್ನಿಂದ ಅವರು ಅರೇಬಿಯಾದ ದಕ್ಷಿಣದ ಕರಾವಳಿಗೆ, ಉತ್ತರ ಸಿರಿಯಾದ ಇರಾಕ್ನಿಂದ ಮುಖ್ಯವಾಗಿ
ಅರೇಬಿಯಾದ ದಕ್ಷಿಣ ಕರಾವಳಿಗೆ ಏನು ಮಾಡ್ತಾಯಿದ್ರು, ಅರೇಬಿಯಾದ ದಕ್ಷಿಣ ಕರಾವಳಿಗೆ ಏನು ಮಾಡ್ತಾಯಿದ್ರು, ಸರಕುಗಳನ್ನು ಒಂಟೆಗಳ ಮೇಲೆ ಸಾಗಿಸ್ತಾ ಇದ್ರು. ಅಲ್ಲಿನ ಜನರು ಆರ್ಥಿಕವಾಗಿ ಸಾಮಾಜಿಕವಾಗಿ ನಿರಂತರವಾಗಿ ಏನು ಮಾಡ್ತಾಯಿದ್ರು, ವಾಣಿಜ್ಯ ಒಂಟೆಗಳ ಕಳವುಗಳನ್ನು ಮತ್ತು ನಗರಗಳಲ್ಲಿ ಲೂಟಿಗಳು ನಡೀತಾ ಇತ್ತು. ಹೀಗೆ ಜೂಜಾಟ, ಕಳ್ಳತನ ಇವೆಲ್ಲ ಕೂಡ ಏನಾಗಿದ್ವು, ಇಲ್ಲೆಲ್ಲ ಸಾಮಾನ್ಯವಾಗಿದ್ದು. ಹಾಗೆ ಇಲ್ಲಿ 360ಕ್ಕೂ ಹೆಚ್ಚು ವಿಗ್ರಹಗಳನ್ನು ಪೂಜೆಯನ್ನು ಮಾಡ್ತಾ ಇದ್ರು ಅಂತೇಳಿ ತಿಳಿದು ಬರುತ್ತೆ. ಅಷ್ಟೇ ಅಲ್ಲ, ಪ್ರಾಣಿ ಬಲಿ ಮತ್ತು ಕುರುಡು ನಂಬಿಕೆಗಳ ಮೇಲೆ ಹೆಚ್ಚಿನ ಒಂದು ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದು, ಈ ಪ್ರಾಣಿ ಬಲಿಯನ್ನು ಕೊಡುವಂಥದ್ದು ಮತ್ತು ಅನೇಕ ಮೂಢನಂಬಿಕೆಗಳು ಕೂಡ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದು, ಅನಿಷ್ಟಗಳ ನಡುವೆಯೂ ಕೂಡ ಅರಬ್ಬರನ್ನು ಒಂದುಗೂಡಿಸಿದ್ದು ಮೆಕ್ಕಾದ ಕಾಬಾದ ಶಿಲೆಯಲ್ಲಿದ್ದ ಅವರ ಸಾಮೂಹಿಕ ನಂಬಿಕೆ ಅಂತೇಳಿ ನಾವು ಗಮನಿಸ್ಬೋದು. ಇಷ್ಟೆಲ್ಲ ಮೂಢನಂಬಿಕೆಗಳ ಮಧ್ಯದಲ್ಲೂ ಕೂಡ ಈ ಜನರನ್ನೆಲ್ಲ ಒಂದುಗೂಡಿಸಿದ್ದು ಯಾವುದು ಅಂದರೆ ಮೆಕ್ಕಾದ ಕಾಬಾ ಶಿಲೆಯಲ್ಲಿನ ಒಂದು ಸಾಮೂಹಿಕ ಪ್ರಾರ್ಥನೆ ಏನಾಯಿತು, ಸಾಮೂಹಿಕ ನಂಬಿಕೆ ಇಲ್ಲಿ ಮುಖ್ಯವಾಗಿ ಇವ್ರನ್ನೆಲ್ಲ ಒಂದುಗೂಡಿಸಿತು ಅಂತ ಹೇಳ್ಬೋದು. ಮೆಕ್ಕಾದಲ್ಲಿ ಅಬ್ರಾಹಮನು ಸಾಮಾನ್ಯ ಶಕ 6ನೇ ಶತಮಾನದಲ್ಲಿ ದೇವದೂತ ಗೇಬ್ರಿಯಲ್ನಿಂದ ಪಡೆದುಕೊಂಡಂಥ ಶಿಲೆಯನ್ನು ಪೂಜಿಸೋದಕ್ಕೆ ಆರಂಭ ಮಾಡ್ತಾನೆ. ಇಲ್ಲಿ ಕಾಬಾ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ಆತ. ಯಾರು? ಅಬ್ರಾಹಂ ಎಂಬಾತ ಇವನು ಏನು ಮಾಡ್ತಾನೆ ಅಂತಂದರೆ, ಸಾಮಾನ್ಯ ಶಕ 6ನೇ ಶತಮಾನದಲ್ಲಿ ಯಾರಿಂದ? ದೇವದೂತ ಗೇಬ್ರಿಯಲ್ನಿಂದ ಪಡೆದುಕೊಂಡ ಶಿಲೆಯನ್ನು ಪೂಜೆ ಮಾಡೋದಕ್ಕೆ ಕಾಬಾ ದೇವಾಲಯವನ್ನು ಈತ ನಿರ್ಮಾಣವನ್ನು ಮಾಡ್ತಾನೆ. ಕಾಬಾ ದೇವಾಲಯವನ್ನು ಈತ ನಿರ್ಮಾಣ ಮಾಡ್ತಾನೆ. ಅರಬ್ಬರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಯಾವುದೇ ರೀತಿ ಸಾಮಾಜಿಕ, ನೈತಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚೌಕಟ್ಟುಗಳು ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಮಹಮ್ಮದನು ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದನು. ಯಾರು? ಮಹಮ್ಮದ್ ಪೈಗಂಬರ್ ಇಸ್ಲಾಂ ಧರ್ಮವನ್ನು ಇಂತಹ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಸ್ಥಾಪನೆಯನ್ನು ಮಾಡ್ತಾನೆ ಅಂತ ನಾವು ಗಮನಿಸ್ಬೋದಾಗಿದೆ. ಹಾಗೆ ಈ ಒಂದು ಧರ್ಮ ಯಾವ ರೀತಿ ಬೆಳವಣಿಗೆಯನ್ನು ಹೊಂದಿತು ಅಥವಾ ಯಾವ ರೀತಿ ಉದಯ ಆಯಿತು, ಹೇಗೆ ಇದರ ಒಂದು ಹಿನ್ನೆಲೆಯನ್ನು ಒಳಗೊಂಡಿದೆ, ಹಾಗೆ ಪ್ರಸಾರ ಹೇಗಾಯಿತು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಮುಂದೆ ಗಮನಿಸ್ತಾ ಹೋಗ್ತೀವಿ. ಹಾಗೆ ಈ ಒಂದು ಧರ್ಮದ ಇಸ್ಲಾಂ ಧರ್ಮದ ಪ್ರಮುಖ ಧಾರ್ಮಿಕ ಚಿಹ್ನೆ ಯಾವುದಾಗಿತ್ತು ಅಂತಂದರೆ, ಇಸ್ಲಾಂ ಧರ್ಮದ ಧಾರ್ಮಿಕ ಚಿಹ್ನೆ ಮುಖ್ಯವಾಗಿ ಅರ್ಧಚಂದ್ರ ಮತ್ತು ನಕ್ಷತ್ರ. ಅರ್ಧಚಂದ್ರ ಮತ್ತು ನಕ್ಷತ್ರ ಏನಾಗಿತ್ತು, ಈ ಒಂದು ಇಸ್ಲಾಂ ಧರ್ಮದ ಧಾರ್ಮಿಕ ಚಿಹ್ನೆ ಅಂತೇಳಿ ನಾವು ಗಮನಿಸ್ತೀವಿ. ಹಾಗೆ ಮಸೀದಿ ಇವರ ಒಂದು ಧಾರ್ಮಿಕ ಕೇಂದ್ರವಾಗಿತ್ತು. ಜಗತ್ತಿನ ಜನಸಂಖ್ಯೆಯ 18ರಷ್ಟು ಜನ ಈ ಧರ್ಮದ ಅನುಯಾಯಿಗಳಾಗಿದ್ದಾರೆ. ಹಾಗೆ ಇವರ ಪವಿತ್ರ ಗ್ರಂಥ ಯಾವುದಪ್ಪ ಅಂತಂದರೆ, ಇವರ ಪವಿತ್ರ ಗ್ರಂಥ ಕುರಾನ್ ಇವರ ಪವಿತ್ರ ಗ್ರಂಥ ಅಂತೇಳಿ ನಾವು ಗಮನಿಸ್ಬೋದು. ಒಟ್ಟಾರೆಯಾಗಿ ಪ್ರಪಂಚದ 2ನೇ ಅತಿ ದೊಡ್ಡ ಧರ್ಮವಾಗಿ ಇಸ್ಲಾಂ ಧರ್ಮವನ್ನು ನಾವು ಕಾಣ್ತೀವಿ. ಸೊ ಹಾಗಾದರೆ ಇಲ್ಲಿ ಒಂದು ವಾಕ್ಯದ ಪ್ರಶ್ನೋತ್ತರ, 2 ವಾಕ್ಯಗಳು ಮತ್ತು 5-6 ವಾಕ್ಯಗಳು, ಹಾಗೆ ಲಾಂಗ್ ಆನ್ಸರ್ಸನ್ನು ನಾವು ಡಿಸ್ಕಷನ್ ಮಾಡ್ತಾ ಏನು ಮಾಡೋಣ, ಇನ್ನೂ ಹೆಚ್ಚಿನ ವಿಚಾರಗಳನ್ನು ಈ ಒಂದು ಇಸ್ಲಾಂ ಧರ್ಮದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಮೊದಲು. ಹಾಗಾದರೆ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಕುರಿತಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾಗಿ ಇವುಗಳನ್ನೆಲ್ಲ ನಮಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ, ಇಸ್ಲಾಂ ಧರ್ಮದ ಸ್ಥಾಪಕ ಯಾರು? ಮಹಮ್ಮದ್ ಪೈಗಂಬರ್ ಇಸ್ಲಾಂ ಧರ್ಮದ ಸ್ಥಾಪಕರು. 2ನೇ ಪ್ರಶ್ನೆ, ಮುಸ್ಲಿಮರ ಪವಿತ್ರ ಗ್ರಂಥ ಧಾರ್ಮಿಕ ಸ್ಥಳ ಯಾವುದು? ಮುಸ್ಲಿಮರ ಪವಿತ್ರ ಧಾರ್ಮಿಕ ಸ್ಥಳ ಮೆಕ್ಕಾ. ಮಹಮ್ಮದ್ ಪೈಗಂಬರನ ಚಿಕ್ಕಪ್ಪ ಯಾರು? ಮಹಮ್ಮದ್ ಪೈಗಂಬರನ ಚಿಕ್ಕಪ್ಪ ಯಾರು? ಅಬೂ ತಾಲಿಬ್ ಮಹಮ್ಮದ್ ಪೈಗಂಬರನ ಚಿಕ್ಕಪ್ಪ. ನೆಕ್ಸ್ಟ್, ಪೈಗಂಬರನ ಪತ್ನಿ ಯಾರು? ಪೈಗಂಬರನ ಪತ್ನಿ ಖದೀಜಾ ಮಹಮ್ಮದ್ ಪೈಗಂಬರರ ಪತ್ನಿ ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, 5ನೇ ಪ್ರಶ್ನೆ, ಮಹಮ್ಮದನು ಯಾವ ಬೆಟ್ಟದ
ಗುಹೆಯಲ್ಲಿ ಧ್ಯಾನವನ್ನು ಮಾಡುತ್ತಿದ್ದನು. ಹೀರಾ ಬೆಟ್ಟದ ಗುಹೆಯಲ್ಲಿ ಮೊಹಮ್ಮದರು ಧ್ಯಾನಾಸಕ್ತರಾಗಿದ್ದರು. ನೆಕ್ಸ್ಟ್ 6th ಕ್ವಶನು. ಪೈಗಂಬರನಿಗೆ ದೈವವಾಣಿಗಳನ್ನು ಉಪದೇಶಿಸಿದ ದೇವದೂತ ಯಾರು? ಪೈಗಂಬರನಿಗೆ ದೇವವಾಣಿಗಳನ್ನು ಉಪದೇಶಿಸಿದಂತಹ ದೇವದೂತ ಗೇಬ್ರಿಯಲ್. 7th ಕ್ವಶನು. ಮೆಕ್ಕಾದಲ್ಲಿ ಮುಸ್ಲಿಮರು ಪೂಜಿಸುತ್ತಿದ್ದಂತಹ ಶಿಲೆಯ ಹೆಸರೇನು? ಮೆಕ್ಕಾದಲ್ಲಿ ಮುಸ್ಲಿಮರು ಪೂಜಿಸುತ್ತಿದ್ದಂತಹ ಶಿಲೆ ಯಾವುದು? ಕಾಬಾ ಶಿಲೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಮಹಮ್ಮದ್ ಪೈಗಂಬರರು ಯಾವಾಗ ತೀರಿಕೊಂಡರು? ಕ್ರಿಸ್ತ ಶಕ 637ರಲ್ಲಿ ಮಹಮ್ಮದ್ ಪೈಗಂಬರ್ ಮರಣ ಹೊಂದಿದರು. ನೆಕ್ಸ್ಟ್ 9th ಕ್ವಶನು. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಕುರಾನ್ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ. ಕಲಿಮಾ ಎಂದರೆ ಏನು? ಕಲಿಮಾ ಎಂದರೆ ನಂಬಿಕೆ ಎಂದರ್ಥ. ನೆಕ್ಸ್ಟ್, ನಮಾಜ್ ಎಂದರೆ ಏನು? ನಮಾಜ್ ಎಂದರೆ ಪ್ರಾರ್ಥನೆ ಎಂದರ್ಥ. ಜಕಾತ್ ಅಂದರೆ ಬಡವರಿಗೆ ದಾನ ಧರ್ಮವನ್ನು ಮಾಡುವಂಥದ್ದು ಎಂದರ್ಥ. ರೋಜಾ ಎಂದರೆ ಉಪವಾಸ ಮಾಡುವಂಥದ್ದು. ಹಜ್ ಎಂದರೆ ಪವಿತ್ರ ಮೆಕ್ಕಾ ಯಾತ್ರೆ ಎಂದರ್ಥ. ಇದಿಷ್ಟು ಒಂದು ವಾಕ್ಯದ ಪ್ರಶ್ನೋತ್ತರಗಳಾಯಿತು. ನೆಕ್ಸ್ಟ್ ನೋಡೋಣ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು. ಇಸ್ಲಾಂ ಧರ್ಮದ ಚಿಹ್ನೆ ಮತ್ತು ಮುಸ್ಲಿಮರ ಧಾರ್ಮಿಕ ಸ್ಥಳ ಯಾವುದು? ಇಸ್ಲಾಂ ಧರ್ಮದ ಚಿಹ್ನೆ ನಾವು ಮುಖ್ಯವಾಗಿ ಅರ್ಧಚಂದ್ರ ಮತ್ತು ನಕ್ಷತ್ರವನ್ನು ನಾವು ಇಸ್ಲಾಂ ಧರ್ಮದ ಒಂದು ಚಿಹ್ನೆ ಅಂತೇಳಿ ಕರಿತೀವಿ. ಮುಸ್ಲಿಮರ ಧಾರ್ಮಿಕ ಸ್ಥಳವನ್ನು ನಾವು ಮುಖ್ಯವಾಗಿ ಯಾವುದಂತ ಕರಿತೀವಿ? ಮಸೀದಿ ಇವರ ಧಾರ್ಮಿಕ ಸ್ಥಳ ಅಂತೇಳಿ ನಾವು ಗುರುತಿಸ್ತೀವಿ. ಮಸೀದಿಯನ್ನು ಇವರು ಧಾರ್ಮಿಕ ಸ್ಥಳ ಅಂತೇಳಿ ಗುರುತಿಸ್ತೀವಿ. ನೆಕ್ಸ್ಟ್, ಪೈಗಂಬರ್ ಯಾವಾಗ ಮತ್ತು ಎಲ್ಲಿ ಜನಿಸಿದರು? ಪೈಗಂಬರ್ ಕ್ರಿಸ್ತ ಶಕ 570ರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು. 3ನೇ ಪ್ರಶ್ನೆ, ಮೊಹಮ್ಮದ್ನ ತಂದೆ ತಾಯಿಗಳು ಯಾರು? ತಂದೆ ಅಬ್ದುಲ್ಲಾ ಮತ್ತು ತಾಯಿ ಹಮೀನಾ ಮೊಹಮ್ಮದರ ತಂದೆ ತಾಯಿಗಳು. ನೆಕ್ಸ್ಟ್, ಮೊಹಮ್ಮದ್ನ ಮಗಳು ಮತ್ತು ಅಳಿಯನನ್ನ ಹೆಸರಿಸಿ. ಮಗಳು ಫಾತಿಮಾ ಮತ್ತು ಅಳಿಯ ಅಲಿ. ಇವರು ಮೊಹಮ್ಮದ್ ಪೈಗಂಬರ ಮಗಳು ಮತ್ತು ಅಳಿಯನ ಹೆಸರು. ನೆಕ್ಸ್ಟ್, ಇಸ್ಲಾಂನ ಅರ್ಥವೇನು? ಇಸ್ಲಾಂ ಅಂದ್ರೇನು? ದೇವರಾದ ಅಲ್ಲಾನಿಗೆ ಶರಣಾಗುವುದು ಎಂದರ್ಥ. ಇಸ್ಲಾಂ ಎಂದರೆ ದೇವರಾದ ಅಲ್ಲನಿಗೆ ಶರಣಾಗುವುದು ಎಂದರ್ಥ. ಇಸ್ಲಾಂ ಧರ್ಮದ 2 ಪ್ರಮುಖ ಪಂಗಡಗಳು ಯಾವುವು? ಶಿಯಾ ಮತ್ತು ಸುನ್ನಿ ಇಸ್ಲಾಂ ಧರ್ಮದ ಪ್ರಮುಖ ಪಂಗಡಗಳಾಗಿವೆ. ನೆಕ್ಸ್ಟ್ ನೋಡಿ 5 ಮಾರ್ಕ್ಸ್ ಕ್ವಶನು. ಇಸ್ಲಾಂ ಧರ್ಮದ ಉದಯದ ಹಿನ್ನೆಲೆಯನ್ನು ಕುರಿತು ವಿವರಿಸಿ. ನೋಡಿ, ಇಲ್ಲಿ ಜಗತ್ತಿನ ಧರ್ಮಗಳಲ್ಲಿ ಇಸ್ಲಾಂ ಧರ್ಮನೂ ಕೂಡ ಒಂದಾಗಿದ್ದು, ಈ ಧರ್ಮ ಏಷ್ಯಾ ಖಂಡದ ನೈಋತ್ಯ ಭಾಗದಲ್ಲಿರುವ ಅರೇಬಿಯಾದಲ್ಲಿ ಉದಯಿಸಿತು. ಅರಬ್ಬರು ಈ ನೆಲದ ಮೂಲ ನಿವಾಸಿಗಳಾಗಿದ್ದರು. ಮೆಕ್ಕಾ ಮತ್ತು ಮದಿನಾ ಇವರ ಪ್ರಮುಖ ನಗರಗಳಾಗಿದ್ವು. ಈ ಪ್ರದೇಶದಲ್ಲಿ ಮಳೆ ತುಂಬ ಕಡಿಮೆ ಬೀಳ್ತಾ ಇದ್ದಿದ್ದರಿಂದ ವ್ಯವಸಾಯಕ್ಕೆ ಯಾವುದೇ ಯೋಗ್ಯವಾಗಿರಲಿಲ್ಲ ಇಲ್ಲಿನ ಭೂಮಿ. ಹಾಗಾಗಿ ಏನು ಮಾಡ್ತಾ ಇದ್ರು? ಅರಬ್ಬರು ಅಲೆಮಾರಿ ಜೀವನವನ್ನ ನಡೆಸ್ತಾ ಇದ್ರು. ಒಂಟೆ ಮತ್ತು ಕುದುರೆಗಳೇ ಅವರ ಪಾಲಿಗೆ ಏನಾಗಿದ್ವು? ಸಾರಿಗೆ ಸಂಪರ್ಕಗಳಾಗಿದ್ವು. ಒಯಾಸಿಸ್ಗಳಿಗಾಗಿ ಅಂದರೆ ಮರುಭೂಮಿಗಳಲ್ಲಿ ಅಲ್ಲಲ್ಲಿ ಸಿಗ್ತಕ್ಕಂಥ ಒಂದಷ್ಟು ನೀರಿಗಾಗಿ, ಒಯಾಸಿಸ್ಗಳಿಗಾಗಿ ಮತ್ತು ಹುಲ್ಲುಗಾವಲಿಗಳಿಗಾಗಿ ಪರಸ್ಪರ ಒಡೆದಾಟವನ್ನು ಆಡ್ತಾ ಇದ್ರು. ಅಷ್ಟೇ ಅಲ್ಲ, ಅರಬ್ಬರು 360ಕ್ಕೂ ಹೆಚ್ಚಿನ ವಿಗ್ರಹಗಳನ್ನು ಪೂಜೆಯನ್ನು ಮಾಡ್ತಾ ಇದ್ರು. ಹಾಗೆ ಪ್ರಾಣಿ ಬಲಿ ಮತ್ತು ಮೂಢನಂಬಿಕೆಗಳ ಮೇಲೆ ಅವರ ಸಮಾಜ ಅಸ್ತಿತ್ವದಲ್ಲಿತ್ತು. ಅದರ ಜೊತೆಯಲ್ಲಿ ಈ ಅನಿಷ್ಟ ಪದ್ಧತಿಗಳ ನಡುವೆಯೂ ಕೂಡ ಅರಬ್ಬರೆಲ್ಲರನ್ನ ಕೂಡ ಒಂದುಗೂಡಿಸಿದಂಥ ಕೀರ್ತಿ ಮೆಕ್ಕಾದ ಕಾಬಾ ಶಿಲೆಯಲ್ಲಿದ್ದಂತಹ ಒಂದು ಸಾಮೂಹಿಕ ನಂಬಿಕೆಯಲ್ಲಿದ್ದಂತಹ ಒಂದು ಶಿಲೆಗೆ ಸಲ್ತದೆ. ಹಾಗೆ ಅರಬ್ಬರಿಗೆ ನಿರ್ದಿಷ್ಟವಾದಂತಹ ಯಾವುದೇ ಸಾಮಾಜಿಕ, ನೈತಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಚೌಕಟ್ಟಿನ ಎಲೆ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಮಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಎಲ್ಲ ಮುಸ್ಲಿಮರನ್ನ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಒಂದುಗೂಡಿಸಿದಂಥ ಕೀರ್ತಿ ಮಹಮ್ಮದ್ ಪೈಗಂಬರರಿಗೆ ಸಲ್ತದೆ. ಹಾಗೆ ಮೆಕ್ಕಾದ ಕಾಬಾದ ಶಿಲೆಗೂ ಕೂಡ ಒಂದು ಸಾಮೂಹಿಕ ನಂಬಿಕೆಯನ್ನು ಅರಬ್ಬರಲ್ಲಿ ಅವರ ಒಂದು ನಂಬಿಕೆ ಒಟ್ಟುಗೂಡಿಸಿದ್ದನ್ನು, ಅಂದರೆ ಅವರೆಲ್ಲರಲ್ಲೂ ಕೂಡ ಒಂದು ಸಾಮೂಹಿಕ ನಂಬಿಕೆಯನ್ನು ಮೂಡಿಸಿದ್ದು, ಹಾಗೆ ಅರಬ್ಬರೆಲ್ಲರನ್ನ ಒಂದುಗೂಡಿಸಿದಂಥ ಕೀರ್ತಿ ಮೆಕ್ಕಾದ ಕಾಬಾ ಶಿಲೆಗೆ ಮತ್ತು ಮಹಮ್ಮದ್ ಪೈಗಂಬರರಿಗೆ ಸಲ್ತದೆ ಅಂತ ನಾವು ಹೇಳ್ಬೋದು.
ಇದಿಷ್ಟು ಇಸ್ಲಾಂ ಧರ್ಮದ ಉದಯ, ಅದರ ಹಿನ್ನೆಲೆ ಏನಿತ್ತು ಉದಯ ಆಗಲಿಕ್ಕೆ ಅಂತೇಳಿ ಗಮನಿಸಿದ್ವಿ. ನೆಕ್ಸ್ಟ್ ನೋಡೋಣ, ಮಹಮ್ಮದ್ ಪೈಗಂಬರರ ಜೀವನ ಚರಿತ್ರೆ ಹೇಗಿತ್ತು ಜೀವನ ಅಲ್ವಾ. ಬಾಲ್ಯ ಜೀವನವನ್ನು ನಾವು ನೋಡೋದಾದ್ರೆ, ಮಹಮ್ಮದ್ ಪೈಗಂಬರರು ಕ್ರಿಸ್ತ ಶಕ 570ರಲ್ಲಿ ಅರೇಬಿಯಾದ ಮೆಕ್ಕಾದಲ್ಲಿ ಜನಿಸ್ತಾರೆ. ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಬಾಲ್ಯದಲ್ಲೇ ತನ್ನ ತಂದೆ ತಾಯಿಗಳನ್ನ ಕಳೆದುಕೊಂಡಂತ ಇವರು ಚಿಕ್ಕಪ್ಪನಾದಂತಹ ಅಬೂ ತಾಲಿಬನ ಆಶ್ರಯದಲ್ಲಿ ಅಥವಾ ಪೋಷಣೆಯಲ್ಲಿ ಬೆಳೀತಾರೆ. ಬಡತನದ ಕಾರಣದಿಂದಾಗಿ ಇವರು ಶಿಕ್ಷಣದಿಂದ ವಂಚಿತರಾಗಿ ಮೊಹಮ್ಮದ್ ಏನ್ ಮಾಡ್ತಾ ಇರ್ತಾರೆ, ಕುರಿಗಳನ್ನ ಮತ್ತೆ ಒಂಟೆಗಳನ್ನ ಸಾಕುವುದರಲ್ಲಿ ತರಬೇತಿಯನ್ನ ಪಡಿತಾರೆ. ತನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆಗಳಿಂದ ಅನೇಕರಿಗೆ ತುಂಬಾ ಪರಿಚಯಸ್ಥರಾಗ್ತಾರೆ ಇವರು. ಹಾಗೆ ವಯಸ್ಸಿನಲ್ಲಿ ತನಗಿಂತಲೂ ಅಂದ್ರೆ 15 ವರ್ಷ ಹಿರಿಯವಳಾದ ಇವರು ಚಿಕ್ಕವರಾಗಿರ್ತಾರೆ. ಮೊಹಮ್ಮದ್ ಪೈಗಂಬರು 15 ವರ್ಷಕ್ಕೆ, ಇವರಿಗಿಂತ 15 ವರ್ಷ ಹಿರಿಯವರಾದಂತಹ ಖದೀಜಾಳನ್ನ ಶ್ರೀಮಂತ ವಿಧವೆ ಅವಳನ್ನ ಏನ್ ಮಾಡ್ತಾರೆ, ಮದುವೆ ಆಗ್ತಾರೆ, ವಿವಾಹ ಆಗ್ತಾರೆ. ಫಾತಿಮಾ ಇವರ ಮಗಳು. ತನ್ನ ಬಹುಪಾಲ ಸಮಯವನ್ನ ಉಪವಾಸಗಳಲ್ಲಿ ಇವರು ಕಳೀತಾ ಇದ್ರು. ಹಾಗೆ ಈತನು ಹೀರಾ ಗುಹೆಯಲ್ಲಿ ಅನೇಕ ದಿನ ರಾತ್ರಿ ಧ್ಯಾನದಲ್ಲಿ ಕೂಡ ಆಸಕ್ತರಾಗಿರ್ತಾ ಇದ್ರು. ಅಷ್ಟೇ ಅಲ್ಲ, ಹೀಗೆ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಭಗವಂತನ ವಾಣಿಗಳನ್ನ ಏನ್ ಮಾಡ್ತಾ ಇದ್ರು, ಗೇಬ್ರಿಯಲ್ ಎಂಬ ದೇವದೂತ ಮಹಮ್ಮದ್ ಪೈಗಂಬರರಿಗೆ ಉಪದೇಶವನ್ನ ನೀಡಿದ. ನಂತರ ಆತನ ಶಿಷ್ಯರು ಅವುಗಳನ್ನ ಕುರಾನ್ನಲ್ಲಿ ದಾಖಲಿಸಿದರು ಅಂತೇಳಿ ನಾವು ಹೇಳ್ಬೋದು. ಇದಿಷ್ಟು ಮೊಹಮ್ಮದ್ ಪೈಗಂಬರರ ಜೀವನ, ಆ ಒಂದು ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತೆ ಜೀವನ ಒಂದು ಬಾಲ್ಯ ಹಾಗೆ ಜೀವನವನ್ನ ಕುರಿತಾಗಿ ನಾವು ಗಮನಿಸಿದ್ವಿ. ನೆಕ್ಸ್ಟ್ ನೋಡೋಣ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳು ಯಾವುವು. ವೆರಿ ಇಂಪಾರ್ಟೆಂಟ್ ಇದು ಕೂಡ GPSTR ಅಲ್ಲಿ ರಿಪೀಟೆಡ್ ಕ್ವಶನ್ ಆಗಿದೆ, ಒಂದ್ಸಲ ಕೇಳಿದ್ದಾರೆ. ಸೊ ಗಮನಿಸಿ, ಈ ತರ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಏನ್ ಮಾಡ್ಬೇಕು, ಆಗಾಗ ಓದ್ತಾ ಇರ್ಬೇಕು, ಇಲ್ಲ ಬರಿತಾ ಇರ್ಬೇಕು, ಹಾಗಾದ್ರೆ ನೆನಪಿರುತ್ತೆ. ನಾವು ಇವೆಲ್ಲ ಈಸಿಯಾಗಿ ಆರಾಮಾಗಿರುತ್ತೆ ಬರಿಬೋದು ಅಂತ ಅನ್ಕೊಂತೀವಿ. ಬಟ್ ಎಕ್ಸಾಮಲ್ಲಿ ಲಿಮಿಟೆಡ್ ಟೈಮಲ್ಲಿ ಬರೀಲಿಕ್ಕೆ ಕಷ್ಟ ಆಗಬಾರ್ದು ಅಂದರೆ ನಾವು ಯಾವಾಗಲೂ ರಿಪೀಟ್ ಏನು ಮಾಡಬೇಕು, ಓದ್ತಾ ಇರಬೇಕು. ಹಾಗೆ ಪಾಯಿಂಟ್ಸ್ಗಳನ್ನು ಸ್ಟಡಿನ ಮಾಡ್ತಾ ಇರಬೇಕು, ಬರಿತಾ ಇರಬೇಕು. ರಿವಿಷನ್ ಇಸ್ ದ ಕೀ ಟು ಸಕ್ಸಸ್ ಅಂತ ಹೇಳ್ತಾರೆ. ಅಂದರೆ ರಿವಿಷನ್ ನಾವೆಷ್ಟು ಮಾಡ್ತೀವೋ ಅಷ್ಟು ನಮಗೆ ವಿಷಯ ಏನಾಗುತ್ತೆ, ಆಳವಾಗಿ ತಲೆಯಲ್ಲಿ ಕೂರುತ್ತೆ. ನೋಡಿ, ಹಾಗಾದರೆ ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳನ್ನು ಕುರಿತಾಗಿ ನಾವು ಡಿಸ್ಕಷನ್ ಮಾಡೋಣ. ಯಾವ್ಯಾವುದು? ಕಲೀಮಾ, ನಮಾಜ್, ಜಕಾತ್, ರೋಜಾ, ಹಜ್. ಇವಿಷ್ಟು ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳು. ಹಾಗಾದರೆ ಕಲೀಮಾ ಅಂದ್ರೇನು? ಕಲೀಮಾ ಅಂದರೆ ನಂಬಿಕೆ. ದೇವರು ಒಬ್ಬನೇ, ಆತನೇ ಅಲ್ಲಾಹು. ಈತನನ್ನ ಪ್ರತಿಯೊಬ್ಬರೂ ನಂಬಬೇಕು. ಮಹಮ್ಮದನು ಅಲ್ಲಾಹನ ಪ್ರತಿನಿಧಿ. ಆತನಲ್ಲಿ ಪ್ರತಿಯೊಬ್ಬ ಮುಸ್ಲಿಮನು ಅಚಲವಾಗಿರ್ತಕ್ಕಂಥ ಶ್ರದ್ಧೆ ಮತ್ತು ನಂಬಿಕೆಯನ್ನ ಇಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ತಿಳಿಸ್ತಕ್ಕಂಥದ್ದೇ ಕಲೀಮಾ. ಕಲೀಮಾ ಅಂದರೆ ನಂಬಿಕೆ. ದೇವರಲ್ಲಿ ನಂಬಿಕೆ ಇಟ್ಟು ಏನು ಮಾಡಬೇಕು, ಆತನನ್ನ ನಂಬಬೇಕು. ಆ ಒಂದು ಅಲ್ಲಾಹುವಿನಲ್ಲಿ ನಂಬಿಕೆಯನ್ನು ಇಡ್ತಕ್ಕಂಥದ್ದೇ ಕಲೀಮಾ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಎರಡನೇದಾಗಿ ನಮಾಜ್. ನಮಾಜ್ ಅಂದ್ರೆ ಏನು? ನಮಾಜ್ ಅಂದ್ರೆ ಪ್ರಾರ್ಥನೆಯನ್ನ ಮಾಡುವಂಥದ್ದು. ಅಂದ್ರೆ ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ ಎಷ್ಟು ಬಾರಿ? 5 ಬಾರಿ ಪ್ರಾರ್ಥನೆಯನ್ನ ಎಲ್ಲಿಗೆ? ಪ್ರತಿ ಶುಕ್ರವಾರ ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನ ಮಾಡಬೇಕು. ಕುರಾನ್ನ ಚರ್ಚೆಯಲ್ಲಿ ಕೂಡ ಭಾಗವಹಿಸಬೇಕು. ಅಂದ್ರೆ ದಿನಕ್ಕೆ 5 ಬಾರಿ ಮಾಡಬೇಕು ಪ್ರಾರ್ಥನೆಯನ್ನ. ಅದರ ಜೊತೆಯಲ್ಲಿ ಪ್ರತಿ ಶುಕ್ರವಾರ ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಕುರಾನ್ನ ಚರ್ಚೆಯಲ್ಲಿ ಕೂಡ ಭಾಗವಹಿಸಬೇಕು. ಇದಿಷ್ಟು ನಮಾಜ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಜಕಾತ್. ಜಕಾತ್ ಅಂದ್ರೆ ಬಡವರಿಗೆ ದಾನವನ್ನ ಮಾಡುವಂಥದ್ದು. ಅಂದ್ರೆ ತುಂಬಾ ಕಡುಬಡವರಿಗೆ ದಾನ ಧರ್ಮವನ್ನ, ತಾವು ದುಡಿದಿರ್ತಕ್ಕಂಥ ಹಣದಲ್ಲಿ ಒಂದಷ್ಟು ದಾನವನ್ನ ಮಾಡುವಂಥದ್ದು. ಪ್ರತಿಯೊಬ್ಬ ಮುಸಲ್ಮಾನನು ನಿಷ್ಠಾವಂತ ಹಾಗೂ ಪ್ರಾಮಾಣಿಕನಾಗಿರಬೇಕು. ಅವನು ತನ್ನ ಆದಾಯದ ಸ್ವಲ್ಪ ಭಾಗವನ್ನ ಧಾರ್ಮಿಕ ಉನ್ನತಿಗಾಗಿ ಮತ್ತು ಬಡವರಿಗೆ ಸಹಾಯ ನೀಡಬೇಕು. ಹಾಗೆ ಜಕಾತ್ನ ಉದ್ದೇಶ ಬಡವರು ಮತ್ತು ಶ್ರೀಮಂತರ ನಡುವಿನ ಆರ್ಥಿಕ ಸಮಾನತೆಯನ್ನ ತರುವಂಥದ್ದಾಗಿದೆ. ಇದಿಷ್ಟು ಜಕಾತ್ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ನೋಡಿ, ರೋಜಾ. ರೋಜಾ ಅಂದ್ರೆ ರಂಜಾನ್ ತಿಂಗಳಲ್ಲಿ ಉಪವಾಸವನ್ನ ಮಾಡುವಂಥದ್ದು. ಅಂದ್ರೆ ರೋಜಾ ಅಂದ್ರೆ ಉಪವಾಸ.
ಪ್ರತಿಯೊಬ್ಬ ಮುಸಲ್ಮಾನನು ತನ್ನ ಆತ್ಮಶುದ್ಧಿಗೋಸ್ಕರ ರಂಜಾನ್ ತಿಂಗಳಲ್ಲಿ 29ರಿಂದ 30 ದಿನಗಳ ಕಾಲ ಪ್ರಾತಃ ಕಾಲದಿಂದ ಸೂರ್ಯಾಸ್ತದವರೆಗೆ ಉಪವಾಸವನ್ನು ಆಚರಿಸಬೇಕು. ಉಪವಾಸ ಕೊನೆಗೊಳ್ಳುವ ದಿನವನ್ನ ಏನಂತ ಕರೀತಾರೆ? ಈದ್ ಉಲ್ ಫಿತರ್ ಅಂತೇಳಿ ಕರೆಯುತ್ತಾರೆ. ಇದನ್ನ ಹೀಗೆ ಅವರು ಹಬ್ಬವನ್ನ ಆಚರಣೆ ಮಾಡುವಂಥದ್ದಾಗಿದೆ. ಇದು ರೋಜಾ ಅಂದ್ರೆ ಉಪವಾಸ. ನೆಕ್ಸ್ಟ್ ಹಜ್ ಎಂದರೆ ಪವಿತ್ರ ಮೆಕ್ಕಾ ಯಾತ್ರೆ ಎಂದರ್ಥ. ನಿಜವಾದ ಮುಸಲ್ಮಾನನು ತನ್ನ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಪುಣ್ಯಸ್ಥಳ ಮೆಕ್ಕಾಕ್ಕೆ ಯಾತ್ರೆಯನ್ನು ಕೈಗೊಳ್ಳಬೇಕು. ಅಂಥವರಿಗೆ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಇವರು ಮುಸಲ್ಮಾನರು ಮುಖ್ಯವಾಗಿ ಅಂದರೆ ಅವರ ಒಂದು ಧರ್ಮದಲ್ಲಿ ಒಮ್ಮೆಯಾದರೂ ಏನು ಮಾಡಬೇಕು? ಜೀವಿತಾವಧಿಯಲ್ಲಿ ಮೆಕ್ಕಾ ಯಾತ್ರೆಯನ್ನು ಮಾಡ್ಕೊಂಡು ಬರಬೇಕು. ಹಾಗೆ ಆ ರೀತಿ ಹೋಗೋದ್ರಿಂದ ಸ್ವರ್ಗದ ಬಾಗಿಲು ತೆರೆದಿರ್ತದೆ ಅಂತಕ್ಕಂಥ ಒಂದು ನಂಬಿಕೆ ಅವರಲ್ಲಿದೆ. ಅಷ್ಟೇ ಅಲ್ಲ, ಇಲ್ಲಿ ಅಲ್ಲಾನಿಗೆ ಶರಣಾಗತಿಯ ನವೀಕರಣಕ್ಕಾಗಿ ಕೈಗೊಳ್ಳುವ ಯಾತ್ರೆ ಅಂದರೆ ಆಗಾಗ ದೇವರಿಗೆ ಹೋಗಿ ಮೆಕ್ಕಾ ಯಾತ್ರೆಯನ್ನು ಕೈಗೊಳ್ಳೋದ್ರಿಂದ ಅಲ್ಲಾರಿಗೆ ಶರಣಾಗತಿ ಆಗ್ತಕ್ಕಂಥ ಒಂದು ಪದೇ ಪದೇ ಹೋಗಿ ಬರ್ತಕ್ಕಂಥ ಒಂದು ನವೀಕರಣಕ್ಕಾಗಿ ಕೈಗೊಳ್ಳುವಂಥ ಒಂದು ಯಾತ್ರೆಯೇ ಹಜ್ ಅಂತ ಹೇಳ್ತಾ ಇದ್ದಾರೆ. ಮೆಕ್ಕಾ ಯಾತ್ರೆ ಆ ಮುಸಲ್ಮಾನರಿಗೆ ಜೀವನದ ಪರಿಪೂರ್ಣತೆಯ ಒಂದು ಸಂಕೇತ ಅಂತೇಳಿ ಹೇಳ್ತಾ ಇದ್ದಾರೆ. ಇದೆಷ್ಟೊಂದು ನಂಬಿಕೆ ಅವರಿಗೆ ಮೆಕ್ಕಾ ಯಾತ್ರೆಯ ಮೇಲೆ ಇದೆ. ಹಾಗಾಗಿ ಅದನ್ನ ಏನಂತ ಕರೀತಾರೆ? ಹಜ್ ಅಂದ್ರೆ ಪವಿತ್ರ ಮೆಕ್ಕಾ ಯಾತ್ರೆ ಎಂದರ್ಥ. ಇದಿಷ್ಟು ಮುಖ್ಯವಾಗಿ ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳು ಅಂತ ನಾವು ಗುರುತಿಸ್ಬೋದು. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇವುಗಳನ್ನ 1 ಮಾರ್ಕ್ಸ್ ಸಿಗಾದ್ರೂ ಕೇಳ್ಬೋದು, 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಕೂಡ ಕೇಳ್ಬೋದು. ಹಾಗಾಗಿ ಇವುಗಳನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ. ಸೊ ಸ್ನೇಹಿತರೆ, ಇದಿಷ್ಟು ಮುಖ್ಯವಾಗಿ ಇಸ್ಲಾಂ ಧರ್ಮ ಹಾಗೆ ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ಒಂದು ನಂಬಿಕೆಗಳು, ಅವುಗಳನ್ನು ಕುರಿತಾಗಿ ನಾವು ಗಮನಿಸಿದ್ವಿ. ಈಗ 10 ಮಾರ್ಕ್ಸ್ ಕ್ವಶನ್ ಇಂದ ನಾವು ಮುಖ್ಯವಾಗಿ ಏನು ನೋಡ್ತೀವಿ ಅಂದರೆ ಇನ್ ಡೀಟೇಲ್ ಆಗಿ ಮೊಹಮ್ಮದ್ ಪೈಗಂಬರರ ಜೀವನ ಮತ್ತು ಬೋಧನೆಗಳನ್ನು ಕುರಿತಾಗಿ ಡಿಸ್ಕಷನ್ ಅನ್ನ ಮಾಡ್ತೀವಿ. ಅಂದರೆ ಅವರ ಒಂದು ಬಾಲ್ಯ ಜೀವನವನ್ನು ನೋಡಿದ್ರೆ ನಾವು ಇವರು ಮೊಹಮ್ಮದ್ ಪೈಗಂಬರರು ಕ್ರಿಸ್ತಶಕ 570ರಲ್ಲಿ ಅರೇಬಿಯಾದ ಮೆಕ್ಕಾದಲ್ಲಿ ಜನಿಸ್ತಾರೆ. ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಬಾಲ್ಯದಲ್ಲಿ ತನ್ನ ತಂದೆ ತಾಯಿಗಳನ್ನು ಕಳ್ಕೊಂಡಂತ ಇವರು ತನ್ನ ಚಿಕ್ಕಪ್ಪರಾದಂತಹ ಅಬು ತಾಲಿಬರ ಒಂದು ಆಶ್ರಯದಲ್ಲಿ ಬೆಳೀತಾರೆ. ಬಡತನದ ಕಾರಣದಿಂದ ಶಿಕ್ಷಣದಿಂದ ವಂಚಿತರಾಗಿ ಕುರಿಗಳನ್ನು ಮತ್ತೆ ಒಂಟೆಗಳನ್ನು ಸಾಕುವುದರಲ್ಲಿ ತರಬೇತಿಯನ್ನು ಪಡ್ಕೊಳ್ತಾರೆ. ಆನಂತರ ತನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠಾ ಗುಣಗಳಿಂದ ಇವರು ಅನೇಕರಿಗೆ ಚಿರಪರಿಚಿತರಾಗ್ತಾರೆ. ಹಾಗೆ ವಯಸ್ಸಿನಲ್ಲಿ ತನ್ನ ವಯಸ್ಸಿಗಿಂತ 15 ವರ್ಷ ಹಿರಿಯವಳಾದಂಥ ಖದೀಜಾ ಎಂಬ ಶ್ರೀಮಂತ ವಿಧವೆಯನ್ನು ವಿವಾಹ ಆಗಿ ಅವರಿಗೆ ಜನಿಸಿದಂಥ ಮಗಳು ಯಾರು? ಫಾತಿಮಾ. ತನ್ನ ಬಹುಪಾಲು ಸಮಯವನ್ನ ಮೊಹಮ್ಮದ್ ಪೈಗಂಬರರು ಎಲ್ಲಿ ಕಳೀತಾರೆ? ಯಾವ ಸಮಯವನ್ನು ಕಳೀತಾರೆ ಅಂತಂದ್ರೆ ಉಪವಾಸ ಇರೋದ್ರಲ್ಲಿ ಕಳೀತಾರೆ. ಹಾಗೆ ಹೀರಾ ಗುಹೆಗಳಲ್ಲಿ ಅನೇಕ ದಿನಗಳ ರಾತ್ರಿ ಧ್ಯಾನಾಸಕ್ತರಾಗಿ ಕುಳಿತಿರ್ತಾರೆ. ಆ ಒಂದು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಭಗವಂತನ ವಾಣಿಗಳನ್ನ ಯಾರೋ ಗೇಬ್ರಿಯಲ್ ಎಂಬ ದೇವದೂತ ಮೊಹಮ್ಮದ್ ಪೈಗಂಬರರಿಗೆ ಉಪದೇಶ ಮಾಡಿದ್ರು. ಆ ಒಂದು ಉಪದೇಶಗಳನ್ನ ಆತನ ಶಿಷ್ಯರು ಅವುಗಳನ್ನ ಕುರಾನ್ನಲ್ಲಿ ದಾಖಲಿಸಿದ್ರು ಅಂತೇಳಿ ನಾವು ಗಮನಿಸ್ಬೋದು. ಹಾಗಾದ್ರೆ ಮೊಹಮ್ಮದ್ ಪೈಗಂಬರರು ಏನ್ ಬೋಧಿಸಿದ್ರು ಅಂತಂದ್ರೆ ವೆರಿ 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 ಇಂಪಾರ್ಟೆಂಟ್. ಇದು ಮೊಹಮ್ಮದ್ ಪೈಗಂಬರರ ಬೋಧನೆಗಳು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಮೊಹಮ್ಮದ್ ಪೈಗಂಬರನಿಂದ ಪ್ರತಿಪಾದಿಸಲ್ಪಟ್ಟ ಹೊಸ ಧರ್ಮಕ್ಕೆ ಇಸ್ಲಾಂ ಎಂದು ಕರೆಯುತ್ತಾರೆ. ಇಸ್ಲಾಂ ಎಂದರೆ ಏನಂದ್ರೆ ದೇವರಾದ ಅಲ್ಲಾರಿಗೆ ಶರಣಾಗುವುದು ಎಂದರ್ಥ. ಇಸ್ಲಾಂ ಅಂದ್ರೆ ದೇವರಾದ ಅಲ್ಲಾಗೆ ಶರಣಾಗುವುದು ಎಂದರ್ಥ. ಹಾಗೆ ಅರಬ್ಬರ ಮೂರ್ತಿ ಪೂಜೆ, ಅರ್ಥಹೀನ ಆಚರಣೆಗಳಾಗಿರ್ತಕ್ಕಂಥ ಬಹುದೇವತಾ ಆರಾಧನೆ ಮತ್ತು ಮೂಢನಂಬಿಕೆಗಳನ್ನ ಮೊಹಮ್ಮದ್ ಪೈಗಂಬರ್ ಟೀಕೆಯನ್ನ ಮಾಡ್ತಾರೆ. ಹಾಗೆ ಈತ ಅಲ್ಲಾನಲ್ಲಿ ನಂಬಿಕೆ, ಸತ್ಯ, ಪರಿಶುದ್ಧ ಜೀವನವನ್ನ ಪ್ರತಿಪಾದಿಸ್ತಾರೆ. ಇವರು ಅಲ್ಲಾನಲ್ಲಿ ನಂಬಿಕೆ ಇಡಬೇಕು, ಹಾಗೆ ಸತ್ಯವಂತರಾಗಿರ್ಬೇಕು, ಪರಿಶುದ್ಧ ಜೀವನವನ್ನು ನಡೆಸಬೇಕು ಅಂತೇಳಿ ಪ್ರತಿಪಾದಿಸ್ತಾರೆ. ಅದೇ ರೀತಿಯಾಗಿ ಅಲ್ಲಾ ವಿಶ್ವವ್ಯಾಪಿ ಮತ್ತು ದಯಾಮಯಿ ಅಂತ ಹೇಳಿ ಅಲ್ಲಾನ
ಅಲ್ಲಾನು ಶಿಷ್ಟ ರಕ್ಷಣಾ ಮತ್ತು ದುಷ್ಟ ನಿಗ್ರಹ ಅಂತೇಳಿ ಹೇಳಿದರು. ದೇವರ ಇಚ್ಛೆಗೆ ಶರಣಾಗುವವರೆಲ್ಲ ಇಸ್ಲಾಮರು. ಇಸ್ಲಾಂ ಅಂದ್ರೇನು? ದೇವರ ಇಚ್ಛೆಗೆ ಶರಣಾಗುವವರನ್ನ ಇಸ್ಲಾಂ ಅಂತೇಳಿ ಕರಿತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈತನು ಕೂಡ ಈತನ ಒಂದು ಅನುಯಾಯಿಗಳನ್ನ ಮುಖ್ಯವಾಗಿ ಏನಂತ ಕರಿತೀವಿ? ಈತನ ಅನುಯಾಯಿಗಳು ಈತನನ್ನ ಏನಂತ ಕರೆದ್ರು ಅಂತೇಳಿ? ಪ್ರವಾದಿ ಅಂತೇಳಿ ಕರೆದ್ರು. ಅಂದಿನಿಂದ ಮಹಮ್ಮದ್ ಪೈಗಂಬರರನ್ನ ಎಂತ ಕರಿತೀವಿ? ಪ್ರವಾದಿ ಮಹಮ್ಮದ್ ಅಂತೇಳಿ ಕರಿತೀವಿ. ಸೊ ಇದಿಷ್ಟು ಪ್ರಮುಖವಾಗಿ ಅಲ್ಲಾರು ಬೋಧಿಸಿದಂಥ ಪ್ರಮುಖ ಬೋಧನೆಗಳಾಯಿತು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ? ಮಧ್ಯಯುಗಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋಗೋಣ. ಈ ಒಂದು ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಎಷ್ಟನೇ ವಿಡಿಯೋ? ಇದು 9th ವಿಡಿಯೋ. ಇಂದಿನ ಮತ್ತು 8th ವಿಡಿಯೋದಲ್ಲಿ ಮುಖ್ಯವಾಗಿ GPSTR, HSTR, PU ಕಾಲೇಜ್ ಲೆಕ್ಚರರ್ ಆಗಿರ್ಬೋದು, PC, PSI, KSET, ನೆಟ್ ಈ ರೀತಿ ಬೇರೆ ಬೇರೆ ಪರೀಕ್ಷೆಗಳನ್ನು ಬರೆಯಲಿಕ್ಕೆ ಪ್ರಿಪ್ರೇಷನನ್ನು ಮಾಡ್ತಾ ಇರ್ತಕ್ಕಂಥ ಆಸ್ಪಿರೆಂಟ್ಸಿಗೆ ತುಂಬ ಯೂಸ್ಫುಲ್ ಆಗಿರ್ತಕ್ಕಂತಹ ಇತಿಹಾಸ ಪ್ರಶ್ನೋತ್ತರಗಳ ಒಂದು ಸರಣಿ ವಿಡಿಯೋಗಳು ಇದಾಗಿದ್ದು, ಇವುಗಳಿಂದ ಒಂದಷ್ಟಾದರೂ ನಿಮಗೆ ಬೆನಿಫಿಟ್ಸ್ ಆಗುತ್ತೆ ಅಂತೇಳಿ ಭಾವಿಸ್ತಾ, ಯಾರೆಲ್ಲ ಇದುವರೆಗೂ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮಾಡಿ. ಈ ಒಂದು ಚಾನಲನ್ನು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದ. ಅಪ್ಕಮಿಂಗ್ ಬರ್ತಕ್ಕಂಥ ಇನ್ನೊಂದಷ್ಟು ವಿಡಿಯೋಗಳು ಯಾವುದ್ರ ಬಗ್ಗೆ ಬೇಕಾಗಿರುತ್ತೆ, ಏನು ವಿಷಯದ ಬಗ್ಗೆ ಬೇಕಾಗಿದೆ, ಏನೆಲ್ಲ ನೀವೇನು ತಿಳ್ಕೊಂಡಿದ್ದೀರಾ ಅಥವಾ ನೀವು ಇದ್ರ ಬಗ್ಗೆ ಏನು ನಿಮ್ಮ ಒಪಿನಿಯನ್ ಇದೆ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಹಾಗೆ ಇಸ್ಲಾಂ ಧರ್ಮ ಮತ್ತು ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತೆ ಈ 2 ವಿಡಿಯೋಗಳನ್ನು ನಾವು ಗಮನಿಸಿದ್ದೀವಿ. ಇವುಗಳಲ್ಲಿ ಮುಖ್ಯವಾಗಿ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ನಾವಿಲ್ಲಿ ಅವಶ್ಯಕವಾಗಿ ಗಮನಿಸಬೇಕಾಗುತ್ತೆ ಅಷ್ಟೇ. ಅದರ್ವೈಸ್ ಇನ್ ಡೀಟೇಲ್ ಆಗಿ ಏನೇ ಇರ್ತಕ್ಕಂಥದ್ದಲ್ಲ. ಹಾಗಾಗಿ ಈ ಎಲ್ಲ ಅಂಶಗಳ ಜೊತೆಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡೋಣ? ಮಧ್ಯಯುಗಕ್ಕೆ ಸಂಬಂಧಪಟ್ಟಂತೆ ಅಂದರೆ ಊಳಿಗಮಾನ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಸ್ನೇಹಿತರೆ, ನಾವು ಯಾವ ಒಂದು ಏರಿಯಾವನ್ನು ಕವರ್ ಮಾಡದೆ ಇವುಗಳೆಲ್ಲ ಅನ್ನೆಸರಿ ಸುಮ್ಮನೆ ಏನಕ್ಕೆ ಓದೋದು ಈಸಿ ಆಗಿದೆ ಅಂತೇಳಿ ಬಿಡ್ತೀವಿ, ಅವುಗಳಿಂದನೇ ಹೆಚ್ಚು ಒಂದು ಕ್ವಶನ್ಸ್ ರೈಸ್ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಇತಿಹಾಸ ಅಂದರೆ ಒಂದಿಷ್ಟು ಅಂದರೆ ಒಂದು ಪಾರ್ಟ್ ಓದಿ ಬಿಟ್ಟರೆ ಮುಗಿಯುವಂಥದ್ದಲ್ಲ, ಅದು ತುಂಬಾ ವಾಸ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಷ್ಟೊಂದು ಇನ್ಡೆಪ್ತಾಗಿ ಬೇಕಾಗಿರ್ತಕ್ಕಂಥ ನಾಲೆಡ್ಜು ನಾವು ಪಡ್ಕೊಳ್ಬೇಕಾಗುತ್ತೆ. ಈ ರೀತಿ ಯಾರೆಲ್ಲ PU ಕಾಲೇಜ್ ಟೆಕ್ಸ್ಟ್ ಬುಕ್ಗಳನ್ನ ಓದೋಕ್ಕಾಗ್ತಿರಲ್ಲ, HSTR ಪ್ರಿಪ್ರೇಷನ್ ಮಾಡ್ತಿದ್ದೀರಾ, ಅಥವಾ GPSTR ಪ್ರಿಪ್ರೇಷನ್ ಆಗ್ತಿದ್ದೀರಾ, ಅಥವಾ PU ಕಾಲೇಜ್ ಲೆಕ್ಚರರಿಗೆ ಇನ್ನಿತರ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಾ, ಬಟ್ ಟೆಕ್ಸ್ಟ್ ಬುಕ್ಗಳನ್ನು ರೀಡ್ ಮಾಡೋಕ್ಕಾಗಿಲ್ಲ ಅಂದರೆ ಈ ರೀತಿ ಇರ್ತಕ್ಕಂಥ ವಿಡಿಯೋ ತರಗತಿಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತಾ ಅದರ ಒಂದು ಬೇಸ್ ಮೇಲೆ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋವನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಸರಣಿಗಳು ಇದಾಗಿರುತ್ತೆ. ಇನ್ನು ಡೀಟೇಲ್ ಆಗಿ ಎಲ್ಲ ವಿಡಿಯೋಗಳು ಬೇಕಂದರೆ ಪ್ಲೇ ಲಿಸ್ಟಲ್ಲಿರುತ್ತೆ, ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋದ ನೆಕ್ಸ್ಟ್ ಏನಾದರೂ ಈ ವಿಡಿಯೋದಿಂದಾಗಲಿ ಅಥವಾ ನೆಕ್ಸ್ಟ್ ಏನಾದರೂ ಇನ್ಫಾರ್ಮೇಷನ್ಗೆ ಏನು ಬೇಕು ನಿಮಗೆ ಎಕ್ಸ್ಟ್ರಾ ಬೇಕಾ ಅನ್ನೋದಾಗಲಿ, ಅಥವಾ ಬೇರೆ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನೀವು ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಹಾಗಾಗಿ ಇನ್ನೊಂದಷ್ಟು ಇನ್ಫಾರ್ಮೇಷನಿಗೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ದಯವಿಟ್ಟು ಅವುಗಳಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ. ಎಲ್ರಿಗೂ ತುಂಬ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.